ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂಪದ. ಇವತ್ತು ಶ್ರಾವಣ ಶನಿವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನನ್ನ ಮಗನ ಸ್ಕೂಲ್ನಲ್ಲಿ ಸ್ನ್ಯಾಕ್ಸ್ ಡೇ ಇದೆ. ಅಂದರೆ ಅವರೆಲ್ಲನೂ ಸ್ಕೂಲಲ್ಲೇ ರೆಡಿ ಮಾಡಿ ಇಟ್ಕೋತಾರೆ. ಅದಕ್ಕೋಸ್ಕರ ನಾನು ಏನೇನು ಐಟಮ್ಸ್ ಬೇಕು ಅದನ್ನು ಚಾಪ್ ಮಾಡಿ ಸ್ಕೂಲ್ಗೆ ಕೊಟ್ಟು ಕಳಿಸ್ಬೇಕಾಗಿತ್ತು. ನಾನು ನೆನ್ನೆನೇ ಹೆಸರು ಕಾಳನ್ನ ನೆನೆಸಿ ಮೊಳಕೆ ಕಟ್ಟಿದ್ದೆ. ಆ ಸಲಾಡ್ಗೆ 3 ಈರುಳ್ಳಿನ ತೊಗೊಂಡಿದ್ದೀನಿ. ಇರಲಿಲ್ಲ ಬಿಡಿ, ಈ ಥರ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ನಾವು ಸ್ಕೂಲಿಗೆ ಹೋಗಿ ಸ್ನ್ಯಾಕ್ಸ್ ಅನ್ನೋದೇ ಇರ್ತಾ ಇರಲಿಲ್ಲ. 3 ಈರುಳ್ಳಿ ಜೊತೆಗೆ 5-6 ಕ್ಯಾರೆಟ್ನ ನೀಟಾಗಿ ತೊಳ್ಕೊಂಡು ಚಾಪ್ ಮಾಡ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು. ನನ್ನ ಮಕ್ಕಳು ಹಸಿ ಮೊಳಕೆ ಕಾಳು ಸಲಾಡ್ನ ತಿನ್ನೋದಿಲ್ಲ, ಏಕೆಂದರೆ ಅದರಲ್ಲಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಇದೆಯಲ್ಲ. ಅದಕ್ಕೆ ಮೊಳಕೆ ಕಾಳನ್ನು ಬೇಯಿಸಿ ಹಾಗೆ ಒಗ್ಗರಣೆ ಮಾಡಿಕೊಟ್ರೆ ಈರುಳ್ಳಿ ಕ್ಯಾರೆಟು ಹಾಗೆ ಮೊಳಕೆ ಕಟ್ಟಿದಂತಹ ಹೆಸರು ಕಾಳನ್ನು ಅವನ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕೋಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಫೈಬರ್ ಅಂಶ ಹೆಚ್ಚಾಗಿರೋದ್ರಿಂದ ಬೇಗ ಹಸಿವಾಗಲ್ಲ. ಕಡಿಮೆ ಕ್ಯಾಲರೀಸು, ಹೆಚ್ಚು ಪ್ರೋಟೀನ್ ಇರೋದ್ರಿಂದ ವೆಯ್ಟ್ ಲಾಸ್ ಮಾಡೋರಿಗೆ, ಡಯಟ್ ಮಾಡೋರಿಗೆ ಒಳ್ಳೆ ರೆಸಿಪಿ. ಇದರಲ್ಲಿ ವಿಟಮಿನ್ ಸಿ ಹಾಗೆ ವಿಟಮಿನ್ ಎ, ವಿಟಮಿನ್ ಇ ಇರೋದ್ರಿಂದ ಸ್ಕಿನ್ ಮತ್ತು ಹೇರ್ಗೆ ಬೆಸ್ಟ್. ಹಾಗೆಯೇ ಕೊಲೆಸ್ಟ್ರಾಲನ್ನು ತುಂಬ ಕಡಿಮೆ ಮಾಡುತ್ತೆ. ಹಾಗೆ ಈ ಸಲಾಡ್ಗೆ ಸ್ವಲ್ಪ ಉಪ್ಪಿನ ಪುಡಿ ಹಾಗೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಪೆಪ್ಪರ್ ಪೌಡರ್ ಖಾಲಿಯಾಗಿತ್ತು ಅಂತ ಸ್ವಲ್ಪ ಪೆಪ್ಪರ್ ಪೌಡರನ್ನು ಪುಡಿ ಮಾಡಿಕೊಂಡೆ. ಉಪ್ಪಿನ ಪುಡಿ ಮತ್ತು ಪೆಪ್ಪರ್ ಪೌಡರ್ನ ಸಪ್ರೇಟ್ 2 ಕವರ್ಗೆ ಹಾಕಿ ಅವರ ಸ್ಕೂಲ್ಗೆ ಈ ಸ್ನ್ಯಾಕ್ಸ್ ಬಾಕ್ಸ್ನ ಪ್ಯಾಕ್ ಮಾಡ್ತಾ ಇದ್ದೀನಿ. ಹಾಗೆ ಮಿಕ್ಕಿದ ಪೆಪ್ಪರ್ ಪೌಡರ್ನ ನಾನು ಪುಟಾಣಿ ಪಿಂಗಾಣಿ ಜಾರ್ಗೆ ಹಾಕ್ಕೊಂಡೆ. ಇವತ್ತಿನ ತಿಂಡಿಗೆ ಪುಳಿಯೋಗರೆ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಕಡಲೆಬೀಜ, ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಮನೇಲಿ ನಾನು ಪುಳಿಯೋಗರೆ ಪೌಡರ್ನ ಮಾಡ್ಕೊಂಡಿಲ್ಲ, ಅದಕ್ಕೆ MTR ಪುಳಿಯೋಗರೆ ಪ್ಯಾಕ್ನ ಯೂಸ್ ಮಾಡಿಕೊಂಡು ಪುಳಿಯೋಗರೆ ಮಾಡಿಕೊಂಡೆ. ನನ್ನ ಮಗನಿಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟಪಟ್ಟು ತಿಂತಾನೆ. ಯಾಕಂದರೆ ಅದರಲ್ಲಿ ಈರುಳ್ಳಿ, ಟೊಮೊಟೊ, ತರಕಾರಿ ಇರಲ್ಲ ನೋಡಿ, ಅದಕ್ಕೆ ತುಂಬಾ ಇಷ್ಟಪಟ್ಟು ತಿಂತಾನೆ. ನಾನು ಹೇಗೆ ಮಾಡಿದ್ರೂ, ಎಷ್ಟೇ ಚೆನ್ನಾಗಿ ಮಾಡಿದ್ರೂ ತರಕಾರಿನ ಮಾತ್ರ ತಿನ್ನಲ್ಲ. ಎಲ್ಲನೂ ಪಕ್ಕಕ್ಕೆ ಕಾಯ್ದಿಟ್ಟು ತಿಂತಾನೆ, ಅದೇ ಬೇಜಾರು. ಹಾಗೆ ಇವತ್ತಿನ ಸ್ಕೂಲ್ ಫಂಕ್ಷನ್ನಲ್ಲಿ ಬ್ಲೂ ಡ್ರೆಸ್ ಹಾಕೋಗ್ಬೇಕು ಅಮ್ಮ, ಮ್ಯಾಮ್ ಹೇಳಿದ್ದಾರೆ ಅಂತ ಹೇಳ್ದೆ. ಅದಕ್ಕೆ ಅವನ್ನ ಬ್ಲೂ ಡ್ರೆಸ್ ಹಾಕಿಸಿ ರೆಡಿ ಮಾಡಿದ್ದೀನಿ. ನಮ್ಮಮ್ಮ ಊರಿಂದ ಬೆಣ್ಣೆ ಕೊಟ್ಟು ಕಳಿಸಿದ್ರು, ಅದನ್ನು ಸ್ವಲ್ಪ ತುಪ್ಪ ಕಾಯಿಸ್ಕೊಂಡೆ. ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇರೋದ್ರಿಂದ ಕೆಲಸನೂ ತುಂಬ ಜಾಸ್ತಿನೇ ಆಗಿದೆ. ನನ್ನ ಮಕ್ಕಳ ಯೂನಿಫಾರ್ಮು, ವೈಟ್ ಬಟ್ಟೆಗಳನ್ನು ನಾನು ವಾಷಿಂಗ್ ಮಿಷಿನ್ಗೆ ಹಾಕಲ್ಲ, ಸರ್ಫ್ನಿಂದ ಉನಿ ಹಾಕಿ ಕೈಯಲ್ಲೇ ವಾಶ್ ಮಾಡ್ಕೋತೀನಿ. ಮಧ್ಯಾಹ್ನದ ಊಟಕ್ಕೆ ಅನ್ನ, ಮೊಳಕೆ ಕಾಳು ಸಾಂಬಾರು ಜೊತೆಗೆ ಮುದ್ದೆನೂ ಮಾಡಿಟ್ಟು ಮಕ್ಕಳನ್ನು ಸ್ಕೂಲಿಂದ ಕರ್ಕೊಬರೋಕ್ಕೆ ಹೋದೆ. ನನ್ನ ಮಗನಿಗೆ ಇವತ್ತು ಡಿಫ್ರೆಂಟ್ ಸ್ನ್ಯಾಕ್ಸು. ಆಮೇಲೆ ಇನ್ನೇನೇನು ಕೊಟ್ರಪ್ಪ ಸ್ಕೂಲಲ್ಲಿ? ಗೋಬಿ ಮಸಾಲ ಪುರಿ, ಗೋಬಿ, ಚಾಕ್ಲೇಟ್, ಪಾಯಸ. ಇದನ್ನೆಲ್ಲ ಎಲ್ಲರೂ ಸೇರಿಕೊಂಡು ತಿಂದ್ವಿ ಅಮ್ಮ ಅಂತ ಫುಲ್ ಖುಷಿಯಾಗಿದ್ದಾನೆ. ಅಲ್ಲಿಂದ ಮಕ್ಕಳನ್ನ ಕರ್ಕೊಬಂದು ಅವ್ರನ್ನ ಫ್ರೆಶ್ ಅಪ್ ಆಗೋಕ್ಕೆ ಹೇಳಿ ನನ್ನ ಇವತ್ತಿನ ಕೆಲಸನ ಮುಂದುವರಿಸ್ಕೊಂಡೆ. ಇದಿಷ್ಟು ನನ್ನ ಇವತ್ತಿನ ವ್ಲಾಗ್. ನಿಮಗಿದು ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಕಮೆಂಟ್ ಮಾಡಿ.